ನೀಟ್ ಪರೀಕ್ಷೆ ರದ್ದು ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಹೊರಡಿಸಿದೆ. ಶೀಘ್ರದಲ್ಲೇ ಮರು ಪರೀಕ್ಷೆ ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ. ಪ್ರತಿ ಬಾರಿನೂ ನೀಟ್ ಪರೀಕ್ಷೆ ನಡೆದಾಗ ಒಂದಲ್ಲ ಒಂದು ಗೊಂದಲ ಮೂಡುತ್ತೆ. ಈಗ ಮತ್ತೆ ಎಲ್ಲವೂ ಸುಸೂತ್ರವಾಗಿ ನೆರವೇರಿತ್ತು. ಈ ಸತಿ 3ನೇ ತಾರೀಕು ಎಕ್ಸಾಮ್ ಅನ್ನ ಬರೆದಿದ್ರು ಮೊನ್ನೆ ತಾನೇ ಸ್ಟೂಡೆಂಟ್ಸ್. ಆದ್ರೆ ಈಗ ಪರೀಕ್ಷೆಯನ್ನೇ ಕ್ಯಾನ್ಸಲ್ ಮಾಡಲಾಗಿದೆ. ಪೋಸ್ಟ್ಪೋನ್ ಮಾಡ್ಕೊಂಡಿದ್ದಾರೆ. ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಕಾರಣ ಏನು ಅಂತಂದ್ರೆ ರಾಜಸ್ಥಾನದಲ್ಲಿ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತ ಆರೋಪ ಕೇಳಿಬಂದಿತ್ತು. ಹಾಗಾಗಿ ಇಡೀ ದೇಶದಾದ್ಯಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ಹಿಂದೆ ಆಗಿದ್ದಂತ ಪರೀಕ್ಷೆಯನ್ನ ರದ್ದು ಮಾಡಲಾಗಿದೆ. ನೀಟ್ ಪರೀಕ್ಷೆ ರದ್ದು ಮಾಡಿ ಶೀಘ್ರದಲ್ಲೇ ಮತ್ತೊಂದು ದಿನಾಂಕ ಘೋಷಣೆ ಮಾಡೋದಾಗಿ ಹೇಳಿದ್ದಾರೆ. ಸುಮಾರು 22.79 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಸಿಬಿಐ ತನಿಖೆ ನಡೆಸೋದಕ್ಕೆ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಆದೇಶವನ್ನ ಕೊಟ್ಟಿದೆ. ಎಲ್ಲಿಂದ ಪೇಪರ್ ಲೀಕ್ ಆಯ್ತು, ಇಷ್ಟು ಭದ್ರತೆ ಇಟ್ಕೊಂಡು ಸೂಕ್ತ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿ ಎಕ್ಸಾಮ್ ನಡೆಸಿದ್ರು ಕೂಡ ಪೇಪರ್ ಲೀಕ್ ಹೆಂಗಾಯ್ತು, ಇದಕ್ಕೆ ಯಾರು ಕಾರಣಕರ್ತರು? ಸೊ ಈ ಬಗ್ಗೆ ಸಿಬಿಐ ತನಿಖೆಗೆ ಆದೇಶವನ್ನ ನೀಡಲಾಗಿದೆ. ನೀಟ್ ಪರೀಕ್ಷೆ ಬರೆದಿದ್ದಂತ ವಿದ್ಯಾರ್ಥಿಗಳಿಗೆ ಒಂದ್ ಕಡೆ ಟೆನ್ಷನ್ ಇತ್ತು, ರಿಸಲ್ಟ್ ಏನಾಗುತ್ತೆ ಅಂತ. ಈಗ ಮತ್ತೆ ಪರೀಕ್ಷೆ ಬರಿಬೇಕಾದಂತ ಪರಿಸ್ಥಿತಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಫೀಸ್ ವಾಪಸ್ ಕೊಡ್ತೀವಿ ಅಂತ ಹೇಳಿ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ಹೇಳಿಕೊಂಡಿದೆ. ನೀಟ್ ಪರೀಕ್ಷೆ ರದ್ದು ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ವಿದ್ಯಾರ್ಥಿಗಳು ಬೀದಿಗಿಳಿದಿದ್ದಾರೆ, ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ವಿದ್ಯಾರ್ಥಿಗಳ ಜೀವನದ ಜೊತೆಯಲ್ಲಿ ಪ್ರತಿ ಬಾರಿ ಈ ರೀತಿ ಚೆಲ್ಲಾಟ ಆಡುವಂತ ಪ್ರಕ್ರಿಯೆಗಳು ನಡೀತಾ ಇದೆಯಾ? ತುಂಬಾ ಜನ ಕಷ್ಟಪಟ್ಟು ಓದಿರ್ತಾರೆ, ಎಷ್ಟೋ ವರ್ಷಗಳ ಕಾಲ ಓದಿರ್ತಾರೆ, ವೇಟ್ ಮಾಡ್ತಾ ಇರ್ತಾರೆ. ಅಂದ್ರೆ ನಮ್ಗೆ ಒಳ್ಳೆ ರ್ಯಾಂಕ್ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ವೇಟ್ ಮಾಡಿದ್ರೂ ಪರವಾಗಿಲ್ಲ, ನಾವು MBBS ಓದಬೇಕು, ನಮಗೆ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಬೇಕು, ನಾವು ಡಾಕ್ಟರ್ ಆಗಬೇಕು, ಪಬ್ಲಿಕ್ ಸರ್ವಿಸ್ ಮಾಡಬೇಕು, ಹೀಗೆ ಹಲವಾರು ಕನಸುಗಳನ್ನ ಕಟ್ಕೊಂಡು ತುಂಬಾ ಜನ ನೀವು ನೋಡಿರ್ಬೋದು ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಗೋಸ್ಕರ ಬಹಳ ವರ್ಷಗಳಿಂದ ತಯಾರಿ ಮಾಡಿರ್ತಾರೆ. 1 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, 2 ವರ್ಷ ವೇಸ್ಟ್ ಆದ್ರೂ ಪರವಾಗಿಲ್ಲ, ನಾವು ನೀಟ್ ಎಕ್ಸಾಮ್ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಿರ್ತಾರೆ. ಆ ರೀತಿ ವೇಟ್ ಮಾಡಿ ಕಷ್ಟಪಟ್ಟು ಬರ್ದಂತ ವಿದ್ಯಾರ್ಥಿಗಳಿಗೆ ಈ ರೀತಿ ಅಕ್ರಮ ಆದಾಗ ಅನ್ಯಾಯ ಆಗ್ಬಿಡುತ್ತೆ. ಸಹಜವಾಗಿ ವಿದ್ಯಾರ್ಥಿ ಸಂಘಟನೆಗಳೀಗ ಬೀದಿಗಿಳಿದಿವೆ. ಪದೇ ಪದೇ ಈ ರೀತಿ ಅಂದ್ರೆ ಪ್ರತಿ ವರ್ಷನೂ ಈ ರೀತಿ ಸಮಸ್ಯೆಗಳಾಗುತ್ತೆ. ಪರೀಕ್ಷೆಯನ್ನ ರದ್ದು ಮಾಡಿರೋದ್ರಿಂದ ಇದು ಅನ್ಯಾಯ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಹೆಸರಿಗೆ ಮಾತ್ರ ನೀಟ್, ಆದ್ರೆ ಪ್ರತಿ ಬಾರಿನೂ ಒಂದಲ್ಲ ಒಂದು ಗೊಂದಲ ಅಂತೂ ಇಲ್ಲಿ ಉಂಟಾಗ್ತಲೇ ಇರುತ್ತೆ. ಈಗ ಪರೀಕ್ಷೆ ರದ್ದು ಮಾಡಿದ್ದಾರೆ, ನೆಕ್ಸ್ಟ್ ಡೇಟ್ ಅನ್ನು ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ವಿದ್ಯಾರ್ಥಿಗಳಿಂದ ಯಾವ ತರ ಆಕ್ರೋಶ ವ್ಯಕ್ತವಾಗಿದೆ? ಯಾಕಂದ್ರೆ ಬಹಳ ಕಟ್ಟುನಿಟ್ಟಾಗಿ ಈ ಎಕ್ಸಾಮ್ ಅನ್ನು ನಡೆಸಬೇಕು ಅಂತೇಳಿ ಒಂದಿಷ್ಟು ಕ್ರಮ ಕೈಗೊಂಡಿರ್ತಾರೆ. ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಯ್ತು, ಈಗ ಎಲ್ರಿಗೂ ಶಿಕ್ಷೆ. ಖಂಡಿತ ಶರ್ಮಿತಾ ಶೆಟ್ಟಿ, ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಈ ವಿಚಾರ ಚರ್ಚೆಯಲ್ಲಿತ್ತು. ಅಂದ್ರೆ ಯಾವಾಗ ರಾಜಸ್ಥಾನದಲ್ಲಿ ಗೆಸ್ ಪೇಪರ್ ಅಂತ ಹೇಳಿ ಪರೀಕ್ಷೆ ಆಗೋದಕ್ಕಿಂತ ಮುಂಚೆನೆ ಒಂದಷ್ಟು ಕಡೆಯಲ್ಲಿ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಿತ್ತು, ಅಂದ್ರೆ ಓಡಾಡ್ತಾ ಇತ್ತು. ಅದೇ ಪ್ರಶ್ನೆ ಪತ್ರಿಕೆ 120ಕ್ಕೂ ಅಧಿಕ ಪ್ರಶ್ನೆಗಳು ನೀಟ್ ಎಕ್ಸಾಮ್ ನಡೆದಂತಹ ದಿನ ಮೇ 3ರಂದು ಅದೇ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆಯಲ್ಲಿ ಅದೇ ಪ್ರಶ್ನೆಗಳು ಬಂದಿದ್ದಂತೂ ಸಿಕ್ಕಾಪಟ್ಟೆ ಜನರಿಗೆ ಆಶ್ಚರ್ಯ, ಜೊತೆಗೆ ಸಿಕ್ಕಾಪಟ್ಟೆ ಪ್ರಾಮಾಣಿಕವಾಗಿ ಓದಿದಂತಹ ವಿದ್ಯಾರ್ಥಿಗಳಿಗೆ ಆಕ್ರೋಶ ವ್ಯಕ್ತ ಆಗಿತ್ತು. ಯಾಕಂದ್ರೆ ನೀಟ್ ಎಕ್ಸಾಮ್ಗೆ ಸಿಕ್ಕಾಪಟ್ಟೆ ಕಷ್ಟ ಮತ್ತೆ ಸಿಕ್ಕಾಪಟ್ಟೆ ಮಕ್ಕಳು ರೆಡಿ ಆಗಿರ್ತಾರೆ. ಯಾಕಂದ್ರೆ ಇರುವಂತಹ ಸೀಟ್ಗಳು ಬಹಳ ಲಿಮಿಟೆಡ್ ಆಗಿರುತ್ತೆ, ಬಟ್ ಅಭ್ಯರ್ಥಿಗಳು ಜಾಸ್ತಿ ಇರ್ತಾರೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ಇಂದ ಮಕ್ಕಳು ರೆಡಿ ಆಗಿರ್ತಾರೆ. ಅಂತಹ ಮಕ್ಕಳಿಗೆ ಈಗ ನಿಜಕ್ಕೂ ಕೂಡ ನಿರಾಸೆ ಆಗಿರುವಂತದ್ದು. ದೆಹಲಿಯಲ್ಲಿ ಈಗಾಗಲೇ ಪ್ರತಿಭಟನೆ ಆಗ್ತಾ ಇದೆ. ಈ ವಿಚಾರವನ್ನ ಈಗಾಗಲೇ ಸಿಬಿಐಗೂ ಕೂಡ ವರ್ಗಾವಣೆ ಮಾಡಲಾಗಿದೆ. ಬಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲೂ ಕೂಡ ವಿದ್ಯಾರ್ಥಿಗಳು ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ನನ್ನ ಜೊತೆಗೆ ಒಂದಷ್ಟು ವಿದ್ಯಾರ್ಥಿನಿಗಳು ಕೂಡ ಇದ್ದಾರೆ, ಅವ್ರನ್ನ ಕೂಡ ಕೇಳ್ತಾ ಹೋಗ್ತೀನಿ. ಈಗ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ ಅಂತ ನಿಮಗೆ ಗೊತ್ತಾಗಿದೆ. ಸೊ ಈ ಕ್ಷಣಕ್ಕೆ ಏನ್ ಅನಿಸ್ತಿದೆ? ವರ್ಷ ಪೂರ್ತಿ ರೆಡಿ ಆಗಿರ್ತೀರಾ? ಲೈಕ್ 10th ಆದ್ಮೇಲೆ 600 ಡೇಸ್ ಇಂದ ಪ್ರಿಪೇರ್ ಆಗಿದ್ದೀವಿ, ಎಷ್ಟು ಕಷ್ಟಪಟ್ಟು ಓದಿದೀವಿ, ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ. ಇಟ್ಸ್ ಲೈಕ್ ವೆರಿ ಡಿಸಪಾಯಿಂಟಿಂಗ್. ಬಟ್ ಯಾರು ಈ ತರ ನ್ಯೂಸ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಲೈಕ್ ಇಷ್ಟು ಹಾರ್ಡ್ ವರ್ಕ್ ಮಾಡಿಬಿಟ್ಟು ಎಲ್ಲ ಸಡನ್ ಆಗಿ ಕ್ಯಾನ್ಸಲ್ ಆಗಿದೆ, ಇನ್ನೊಂದ್ಸತಿ ಓದ್ಬೇಕು. ಲೈಕ್ ತುಂಬಾ ಸ್ಯಾಡ್ ಆಗ್ತಿದೆ. ಲೈಕ್ ಬಿಕಾಸ್ ಇಷ್ಟು ದಿನ ಕಷ್ಟಪಟ್ಟು 720 ಮಾರ್ಕ್ಸ್ ಪ್ರಿಪೇರ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಿಕಾಸ್ ಬಯಾಲಜಿ ಅಷ್ಟೊಂದು ಕಡಿಮೆ ಏನಿಲ್ಲ, ಎಲ್ಲರಿಗೂ ಗೊತ್ತಿದೆ ಎಷ್ಟೊಂದಿದೆ ಅಂತ. ಸೊ ತುಂಬಾ ಬೇಜಾರಾಗ್ತಿದೆ. ಸೊ ಈ ವಿಚಾರ ಲಾಸ್ಟ್ ಒಂದು 3-4 ಡೇಸ್ ಇಂದನೂ ಕೂಡ ಪ್ರಶ್ನೆ ಪತ್ರಿಕೆ ಲೀಕ್ ಅನ್ನೋದು ಓಡಾಡ್ತಾನೆ ಇತ್ತು. ನೀವು ಎಕ್ಸ್ಪೆಕ್ಟ್ ಮಾಡಿದ್ರೆ ರೀ ಎಕ್ಸಾಮ್ ಮಾಡ್ತಾರೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಇತ್ತ?
ಇಲ್ಲ, ನಿಜವಾಗ್ಲೂ ಇರಲಿಲ್ಲ. ಬಿಕಾಸ್ ಆಲ್ರೆಡಿ ಪ್ರಿಪೇರ್ ಆಗಿದ್ದೀವಿ. ಲೈಕ್ 600 ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಸಡನ್ ಆಗಿ ಕ್ಯಾನ್ಸಲ್ ಇದೆ, ಎಕ್ಸಾಮಿನೇಷನ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಯಾವ ರೀತಿಯಾಗಿ ಮತ್ತೆ ಓದಬೇಕು ವಾಪಸ್? ಗೊತ್ತಿಲ್ಲ, ಇನ್ನೊಂದ್ಸತಿ ಕುತ್ಕೊಂಡು ಪ್ರಿಪೇರ್ ಮಾಡಬೇಕು ಅನ್ಸುತ್ತೆ. ಓಕೆ, ಸೊ ಇನ್ನೂ ಒಬ್ರು ಅಭ್ಯರ್ಥಿ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸೊ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇವಾಗ ಸದ್ಯಕ್ಕೆ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ನಿಮಗೂ ಕೂಡ ಇದು ಶಾಕಿಂಗ್ ವಿಚಾರನೆ. ಸೊ ಏನ್ ಹೇಳ್ತೀರಾ? ಇವಾಗ 2 years ಇಂದ ನಾವು ನೀಟಿಗೆ ಅಂತಾನೆ ಇದು ಮಾಡಿರ್ತೀವಿ, ಚೆನ್ನಾಗಿ ಮಾಡ್ಬಿಟ್ಟು ಎಕ್ಸ್ಪೆಕ್ಟ್ಸ್ ಎಲ್ಲ ಮಾಡ್ತಿರ್ತೀವಿ ರ್ಯಾಂಕಿಂಗ್ಸ್. ಸಡನ್ ಆಗಿ ಈ ಥರ ಕ್ಯಾನ್ಸಲ್ ಆಗಿಬಿಟ್ಟಿದೆ ಅಂದರೆ ನಮಗೂ ಡಿಸಪಾಯಿಂಟಿಂಗು. ಅದು ನ್ಯಾಷನಲ್ ಲೆವೆಲ್ ಎಕ್ಸಾಮು, ಅಥಾರಿಟೀಸ್ ಸೀರಿಯಸ್ ಆಗಿ ತೊಗೊಬೇಕು. ಅಥಾರಿಟೀಸ್ ಏನು ಮಾಡ್ತಿಲ್ಲ ಜಾಸ್ತಿ ಇದ್ರ ಬಗ್ಗೆ. ಓಕೆ, ಸೊ ನೀವು ಹೆಂಗೆ ರೆಡಿ ಆಗಿದ್ರಿ? ಸಿಕ್ಕಾಪಟ್ಟೆ ರೆಡಿ ಆಗಿದ್ರಾ? ನಾವು 10th ಇಂದನೂ ಪ್ರಿಪೇರ್ ಆಗ್ತಾನೆ ಬರ್ತಿದ್ವಿ. ಇವಾಗ ಸಡನ್ ಆಗಿ ಬರ್ದೆಲ್ಲ ಆದ್ಮೇಲೆ ಕ್ಯಾನ್ಸಲ್ ಆಗಿಬಿಟ್ರೆ ಇಷ್ಟು ಮಾಡಿದ್ದೆಲ್ಲ ಹೋಗುತ್ತೆ. ಸೊ ಒಂದಷ್ಟು ಪೋಷಕರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಮೇಡಮ್, ಸಿಕ್ಕಾಪಟ್ಟೆ ನಿಮ್ಮ ಮಕ್ಕಳು ರೆಡಿ ಆಗಿರ್ತಾರೆ, ನೀವು ಕೂಡ ಮಕ್ಕಳ ಜೊತೆಗೆ ಆ ಮಕ್ಕಳನ್ನ ರಾತ್ರಿ ಎಬ್ಸೋದು, ಬೆಳಿಗ್ಗೆ ಬೇಗ ಎಬ್ಸೋದು, ನೀವು ಕೂಡ ಎದ್ದೇಳಿ ಅವ್ರನ್ನ ಓದಿಸ್ಬೇಕಾಗತ್ತೆ. ನೀಟ್ ಅನ್ನೋದು ಸಿಕ್ಕಾಪಟ್ಟೆ ಮಕ್ಕಳು ಬಹಳ ಆಸೆಯಿಂದ ಬರೆಯುವಂತಹ ಎಕ್ಸಾಮ್. ಸೊ ಈಗ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ. ಆಕ್ಚುಲಿ ಇವರು ರಿಲ್ಯಾಕ್ಸಿಂಗ್ ಆಗಿ ಓದಿರ್ತಾರೆ 2 ವರ್ಷ. ಈಗ ಸಡನ್ ಆಗಿ ಪುನಃ ಅದನ್ನೆಲ್ಲ ಮರ್ತೋಗಿದ್ದಾರೆ. ಇವಾಗೆಲ್ಲ ಒಂಥರ ರಿಲ್ಯಾಕ್ಸ್ ಆಗ್ಬಿಟ್ಟಿರ್ತಾರೆ. ಇವಾಗ ಎಕ್ಸಾಮ್ ಕೊಟ್ಬಿಟ್ಟು ರಿಲ್ಯಾಕ್ಸ್ ಆಗುತ್ತೆ. ಪುನಃ ಓದಿ ಅಂದ್ರೆ ಒಂದು ಆಂಗ್ಸೈಟಿ ಶುರುವಾಗುತ್ತೆ. ಆ ಆಂಗ್ಸೈಟಿನಲ್ಲಿ ಎಷ್ಟು ಔಟ್ಪುಟ್ ಕೊಡ್ತಾರೆ ಅನ್ನೋದೇ ಗೊತ್ತಾಗೋದಿಲ್ಲ. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳ್ನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಲೈಕ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಇಟ್ ಈಸ್ ನಾಟ್ ಫೇರ್. ಇದು ಆಕ್ಚುಲಿ ಅಥಾರಿಟೀಸ್ ಅವರು ನೋಡ್ಕೋಬೇಕಾಗಿತ್ತು. ಇದು ಇಲ್ಲ, ಟಫ್ ಕೊಟ್ಟಿದ್ರು ಆಗಿರೋದು. ಇವಾಗ ಈಸಿ ತರ ಪೇಪರ್ ಕೊಟ್ಬಿಟ್ಟು ಈಗ ಕಂಪೇರ್ ಮಾಡ್ಕೊಂಡು ಮೊದಲೇ ಇದ್ದಿದ್ದ ಪೇಪರು ಈ ಪೇಪರು ಸೇಮ್ ಇದೆ ಅಂತ ಕೊಡ್ತಾ ಇದ್ರೆ ಇದು ಆಕ್ಚುಲಿ ಮಕ್ಳಿಗೆ ಅನ್ಯಾಯ. ಓದಿರೋ ಮಕ್ಳಿಗಂತೂ ತೀರಾ ಅನ್ಯಾಯ. ಸೊ ಮಕ್ಕಳನ್ನ ರೆಡಿ ಮಾಡೋದು ಎಷ್ಟು ಕಷ್ಟ ಆಗುತ್ತೆ ಇವಾಗ. ಪುನಃ ಮಕ್ಕಳು ಮತ್ತೆ ಓದ್ಬೇಕು. ರೆಡಿ ಮಾಡೋದು ಅಂತಲ್ಲ, ಓದ್ತಾರೆ. ಅವ್ರಿಗೆ ಮೆಡಿಕಲ್ ಮಾಡ್ಲೇಬೇಕು ಅನ್ನೋ ಮಕ್ಕಳಿಗೆ ಮಾಡೇ ಮಾಡ್ತಾರೆ, ಅದಲ್ಲ. ಆದ್ರೆ ಆ 2 ವರ್ಷ ಪ್ರಗತಿ, ಪ್ಲೀಸ್ ಬಿ ಆನ್ಲೈನ್. ಈ ಬಗ್ಗೆ ಮಾತಾಡೋದಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಸಚಿವರಾಗಿರುವಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ತೆ. ಸರ್ ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಶರಣ್ ಪ್ರಕಾಶ್ ಪಾಟೀಲ್ ರೇ, ನನ್ನ ವಾಯ್ಸ್ ಕೇಳ್ತಾ ಇದೆಯಾ? ಸರ್ ನಮಸ್ತೆ. ಈಗ ಸಿಬಿಐ ತನಿಖೆಗೆ ಒಪ್ಪಿಸಿದ್ದಾರೆ, ನೀಟ್ ಪರೀಕ್ಷೆನ ರದ್ದು ಮಾಡಿದ್ದಾರೆ. ಈ ಪರೀಕ್ಷೆನ ರದ್ದು ಮಾಡಿರೋದ್ರಿಂದ ಚೆನ್ನಾಗಿ ಓದಿರುವಂತ ಮಕ್ಕಳಿಗೆ, ಪ್ರಾಮಾಣಿಕವಾಗಿ ಎಕ್ಸಾಮ್ ಬರೆದಿರುವಂತ ಮಕ್ಕಳಿಗೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ಪೋಷಕರು ಹೇಳ್ತಾ ಇದ್ರು, ಮಕ್ಕಳು ಹೇಳ್ತಾ ಇದ್ರು. ಅಂದ್ರೆ ಈ ನೀಟ್ ಅನ್ನೋದು ಪ್ರತಿ ವರ್ಷ ಗೊಂದಲದ ಗೂಡಾಗಿದೆ. ಸೊ ಒಂದು ಸೂಕ್ತ ರೀತಿಯಲ್ಲಿ ಭದ್ರತೆ, ಮಾರ್ಗಸೂಚಿ ಫಾಲೋ ಮಾಡಬೇಕು. ಮತ್ತೆ ಈ ಎಕ್ಸಾಮ್ ಮೇಲೆ ಭರವಸೆ ಅಥವಾ ಟ್ರಸ್ಟ್ ಅನ್ನೋದು ಎಷ್ಟು ಮಟ್ಟಿಗೆ ಉಳಿದಿದೆ ಸರ್ ಈ ರೀತಿ ಆದಾಗ? ನೋಡಿ, ಇದು ಕೇಂದ್ರ ಸರ್ಕಾರದ ಒಂದು ಬಹಳ ದೊಡ್ಡ ಹಗರಣ ಇತ್ತು. ಇಡೀ ದೇಶದ ಯುವ ಜನತೆಗೆ ಮಾಡಿ, ಯಾಕಂದ್ರೆ ಇದು ಒಂದೇ ವರ್ಷ ಅಲ್ಲ, ಕಳೆದ 4-5 ವರ್ಷಗಳಿಂದ ಪ್ರತಿ ವರ್ಷ ಒಂದಿಲ್ಲ ಒಂದು ಗೊಂದಲಕ್ಕೆ ಮಾಡಿ ಅಲ್ಲಿ ಬಹಳ ದೊಡ್ಡ ಪ್ರಮಾಣದ ಅವ್ಯವಹಾರ ನಡೀತಾ ಇದೆ ಅಂತಕ್ಕಂಥದ್ದು ನಾವು ಕಳೆದ ಅನೇಕ ಸಾರಿ ಪ್ರೆಸ್ಗೂ ಹೇಳಿದೀವಿ. ಇದ್ರ ಬಗ್ಗೆ ನಮ್ಮ ಇದು ವ್ಯಕ್ತಪಡಿಸಿದ್ರು ಕೂಡ ಅವ್ರು ಯಾವುದೇ ರೀತಿಯ ಅದಕ್ಕೆ ಕರೆಕ್ಷನ್ ಮಾಡ್ತಾ ಇಲ್ಲ. ಇದು ಹಿಂದೆ ಯಾರಿದ್ದಾರೆ ಅವರು ಇದನ್ನು ಮಾಡ್ತಾ ಇಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ ನೇರವಾಗಿ ಇದರ ಹೊಣೆ ಹೊತ್ತು ಇದರ ಜವಾಬ್ದಾರಿನ ತೆಗೆದುಕೊಳ್ಬೇಕಾಗತ್ತೆ. ಯಾಕಂದ್ರೆ ಪಾಪ ಪ್ರತಿ ವರ್ಷ ಸುಮಾರು 25 ಲಕ್ಷ ಮಕ್ಕಳು ಬರಿತಾ ಇದ್ದಾರೆ ಎಕ್ಸಾಮ್, ನೀಟ್ ಎಕ್ಸಾಮ್. ಹೌದು, ಹಗಲು ರಾತ್ರಿ ಓದಿ ಪಾಪ ಒಬ್ರೊಬ್ರು 1 ವರ್ಷ 2 ವರ್ಷ ಡ್ರಾಪ್ ತಗೊಂಡು ಈ ಕಷ್ಟಪಟ್ಟು ಓದಿ ಈ ರೀತಿ ಮಾಡಿದ್ರೆ ಕೇಂದ್ರ ಸರ್ಕಾರ ಇಷ್ಟು ಬೇಜವಾಬ್ದಾರಿತನ ಅನ್ನೋದಕ್ಕಿಂತ ಇದರಲ್ಲಿ ಶಾಮೀಲ್ ಇದ್ದಾರೆ. ಯಾಕಂದ್ರೆ ದೊಡ್ಡ ಜನ, ಬಿಜೆಪಿಯ ದೊಡ್ಡ ಜನ ಇದ್ರಲ್ಲಿ ಶಾಮೀಲ್ ಇರೋದ್ರಿಂದ 4-5 ವರ್ಷದಿಂದ ಮುಚ್ಚಾಕೊಂಡ್ ಬರ್ತಾ ಇದ್ದಾರೆ ಅವರು. ಹಾಗಾಗಿ ಇದಕ್ಕೆ ರಾಜಕಾರಣ ಅನ್ನೋದು ಬಿಟ್ಬಿಡೋಣ. ಇದು ವಿದ್ಯಾರ್ಥಿಗಳ ಭವಿಷ್ಯದ ವಿಷಯ ಅಂತ ಬಂದಾಗ ರಾಜಕಾರಣ ಬಿಟ್ಬಿಡೋಣ ಸರ್. ಇಲ್ಲಿ ಏನ್ ಅಕ್ರಮ ಆಗ್ತಿದೆ ಅನ್ನೋದು ನಿಮ್ಮ ಆರೋಪ. ಏನ್ ಕರೆಕ್ಷನ್ ಆಗಬೇಕು ಅಂತ ಸಲಹೆ ಕೊಡ್ತೀರಾ? ಅದಕ್ಕೆ ಹೇಳ್ತಾ ಇದೀವಲ್ಲ, ಇವರು ದೇ ಆರ್ ಇನ್ಕಾಂಪಿಟೆಂಟ್ ಪೀಪಲ್ ಟು ಹೋಲ್ಡ್ ಎಕ್ಸಾಮ್. ನಾವು ಅನೇಕ ಸರಿ ಹೇಳಿದೀವಿ, ರಾಜ್ಯಗಳಿಗೆ ಬಿಟ್ಬಿಡಿ, ಯಾವ ರಾಜ್ಯದವ್ರು ಅವ್ರ ರಾಜ್ಯ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಅದು ನೀವು ಮಾಡಿದ್ರೆ ಸರಿಯಾಗಿ ಮಾಡಿ ಅಂತ ಹೇಳಿದೀವಿ. ಮತ್ತೆ ಅವ್ರು ಮಾಡಕ್ ಆಗ್ತಾ ಇಲ್ಲ, ಅವ್ರ ಸರಿನೂ ಮಾಡ್ತಾ ಇಲ್ಲ, ಮಕ್ಕಳಿಗೆ ಪ್ರತಿ ವರ್ಷ ತೊಂದರೆ ಕೊಡ್ತಾ ಇದಾರೆ. ಅಂದ್ರೆ ದಿಸ್ ಗವರ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಅಂದ್ರೆ ಈ ಪ್ಯಾಟ್ರನ್ ಬಗ್ಗೆನೇ ನಿಮ್ಗೊಂದಿಷ್ಟು ಅನುಮಾನ, ಮತ್ತೆ ಈ ಪ್ಯಾಟ್ರನ್ ಸರಿ ಇಲ್ಲ ಅನ್ನೋದಾ ನೀವು? ಅಂದ್ರೆ ದೇಶದಲ್ಲಿ ಏಕರೂಪದಲ್ಲಿ ಈ ತರ ಎಕ್ಸಾಮ್ ಮಾಡೋದು, ಈ ಪ್ಯಾಟ್ರನ್ ಸರಿ ಇಲ್ವಾ? ಅಲ್ಲ, ಪ್ಯಾಟರ್ನ್ ಅಲ್ಲ, ಇದರಲ್ಲಿ ಮಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅನ್ನೋದು ಡೌಟ್ ಇದೆ ಈ ದೇಶದ ಜನರಿಗೆ.
ಇದು ಪ್ಯಾಟರ್ನ್ ಸರಿಯಿಲ್ಲ ಅಂತಲ್ಲ, ದೇರ್ ಇಸ್ ಎ ಮಾಲ್ ಪ್ರಾಕ್ಟೀಸ್ ವಿತ್ ಮಾಲಿಫೈಡ್ ಇಂಟೆನ್ಷನ್. ಇವರು ದೇರ್ ಇಸ್ ಎ ಬಿಗ್ ಲಾಬಿ. ಇನ್ನು ರಾಜಸ್ಥಾನಲ್ಲಿ ಮತ್ತೆ ಬೇರೆ ಬೇರೆ ಕಡೆ ಇವೇನು ಕೋಚಿಂಗ್ ಸೆಂಟರ್ಸ್ ಇದೆಯಲ್ಲ, ಇದು ಕೋಚಿಂಗ್ ಸೆಂಟರ್ಸ್ ಪೇಪರ್ ಲೀಕ್ ಮಾಡಿ ಈ ರೀತಿ ಗೊಂದಲದ ಗೂಡು ಮಾಡ್ತಾ ಇದ್ದಾರೆ. ಇದರಲ್ಲಿ ಕೇಂದ್ರ ಸರ್ಕಾರದವರು ಇದರಲ್ಲಿ ಶಾಮೀಲ ಇದ್ದಾರೆ. ಹ್ಯಾಂಡ್ ಇನ್ ಗ್ಲೋ. ಕರೆಕ್ಟ್ ಸರ್. ಈಗ ಈ ಆರೋಪಗಳ ಮಧ್ಯದಲ್ಲಿ ನೋಡಿ, ಇದು ಕೇವಲ ವಿದ್ಯಾರ್ಥಿಗಳು ಅವ್ರ ಫ್ಯಾಮಿಲಿಗೆ ಮಾತ್ರ ಸೀಮಿತ ಅಲ್ಲ, ಫ್ಯೂಚರ್ ದೃಷ್ಟಿ ಅಲ್ಲ, ಇಡೀ ಭಾರತದ ಫ್ಯೂಚರ್ ದೃಷ್ಟಿ. ಯಾಕಂದ್ರೆ ಇವರೆಲ್ಲ ಡಾಕ್ಟರ್ಸ್ ಆಗೋರು, ಮತ್ತೆ ಭವಿಷ್ಯದ ಭಾರತಕ್ಕೋಸ್ಕರ ಜನಸೇವೆ ಮಾಡಕ್ ಬರ್ತಿರೋರು. ನೋಡಿ, ಈಗ ಮಕ್ಕಳು ಪಾಪ ಬಹಳ ಕಷ್ಟಪಟ್ಟು ಓದಿ, ಸಾಮಾನ್ಯ ಜನರ ಮಕ್ಕಳು, ಬಡವ್ರ ಜನರು ಅಂದ್ರೆ ಕಾಮನ್ ಮ್ಯಾನ್ ಮಕ್ಕಳು ಕೂಡ ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅಂತ ಹೇಳಿ ಎಷ್ಟು ಕಷ್ಟಪಟ್ಟು ಓದ್ತಾರೆ ನಿಮ್ಗೂ ಗೊತ್ತಿದೆ, ಇಡೀ ದೇಶ ಗೊತ್ತಿದೆ. ಇವ್ರಿಗೆ 1 ವರ್ಷ ಏನೋ ಕೈದ ಆಗಿದೆ ಅಂತಂದ್ರೆ, ಏನೋ ಗೊಂದಲ ಆಗಿದೆ, 5 ವರ್ಷ ತನಕ ಕಂಟಿನ್ಯೂಸ್ ಕಾಂಟ್ರವರ್ಸಿ ಆದ್ರೆ ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ತಗೊಳ್ಬಾರ್ದ? ನೋಡಿ, ದ ಮಿನಿಸ್ಟರ್ ಹೂ ಇಸ್ ರನ್ನಿಂಗ್ ದಿಸ್ ಡಿಪಾರ್ಟ್ಮೆಂಟ್ ಇಸ್ ಅನ್ ಇನ್ಕಾಂಪಿಟೆಂಟ್ ಪರ್ಸನ್ ಅಂಡ್ ದೇರ್ ಈಸ್ ಅ ಮಾಲಿಫೈಡ್ ಇಂಟೆನ್ಷನ್ ಇನ್ ದಿಸ್. ಪ್ರತಿ ವರ್ಷ ಈ ರೀತಿ ಆಗ್ತಾ ಇದೆ, ನಿಮ್ಗೆ ಸರಿ ಮಾಡಕ್ ಆಗ್ತಾ ಇಲ್ಲ, ಆಮೇಲೆ ನೀವು ಅವ್ರ ಮೇಲೆ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ದೇ ಆರ್ ಆಲ್ ಹ್ಯಾಂಡಿಂಗ್ ಗ್ಲೋ. ನೋಡಿ, ದ ಕನ್ಸರ್ನ್ ಮಿನಿಸ್ಟರ್ ಶುಡ್ ರಿಸೈನ್. ಆಮೇಲೆ ಈ ರೀತಿ ಏನಿದೆಯಲ್ಲ, ಇದು ನೀವೇನು ಪ್ರೊಸೀಜರ್ ಅಲ್ಲ, ದೇರ್ ಈಸ್ ಅ ಮಾಲಿಫೈಡ್ ಇಂಟೆನ್ಷನ್ ಹಿಯರ್. ಈ ಪೇಪರ್ ಲೀಕ್ ಆಗ್ತಾ ಇದೆ ಅಂತಂದ್ರೆ ಇದ್ರ ಹಿಂದೆ ದೇರ್ ಇಸ್ ಲಾಟ್ ಆಫ್ ಮನಿ ಇನ್ವಾಲ್ವ್ಡ್. ಯಾಕಂದ್ರೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ, ದುಡ್ಡು ತಗೊಂಡು ಪಾಪ ಯಾರೋ ಒಬ್ರಿಗೆ ಹೆಲ್ಪ್ ಮಾಡೋದಕ್ಕೆ ಇಡೀ ದೇಶದ ಯುವಕರಿಗೆ ಮೋಸ ಮಾಡ್ತಾ ಇದ್ದಾರೆ. ಸೊ ಹೂ ಇಸ್ ಟೇಕಿಂಗ್ ದ ರೆಸ್ಪಾನ್ಸಿಬಿಲಿಟಿ? 5 ವರ್ಷ ಆಯ್ತು, ಏನ್ ಯಾರ ಮೇಲೆ ಆಕ್ಷನ್ ಆಗಿದೆ, ಏನ್ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ? ದಿಸ್ ಈ ಗವರ್ಮೆಂಟ್ ಇಟ್ಸ್ ಅನ್ ಇನ್ಕಾಂಪಿಟೆಂಟ್ ಅಂಡ್ ಕರಪ್ಟ್ ಗವರ್ಮೆಂಟ್. ಇದು ಕೇಂದ್ರ ಸರ್ಕಾರ ಬರೀ ಮೋದಿ ದೊಡ್ಡ ದೊಡ್ಡ ಭಾಷಣ ಮಾಡಿದ್ರೆ ಆಗಲ್ಲ ಸರ್. ಈಗ ನಿಮ್ ಸಜೆಷನ್ ಏನು ಅಂತ ನಾನು ಕೇಳ್ದೆ. ಈಗ ಈ ಪ್ಯಾಟರ್ನ್ ಬಗ್ಗೆ ನೀವು ಮಾತಾಡಿದ್ರಿ, ಆಯಾ ಸ್ಟೇಟ್ ರೆಸ್ಪಾನ್ಸಿಬಿಲಿಟಿ ಕೊಡಿ ಅಂದ್ರೆ ಅದನ್ನು ಕೊಡ್ತಾ ಇಲ್ಲ ಅಂತಂದ್ರೆ, ಪ್ಯಾಟರ್ನ್ ಬಗ್ಗೆ ನಿಮ್ಗೆ ಯಾವುದೇ ಒಂದು ಗೊಂದಲ ಇಲ್ಲ. ನೋಡಿ, ಬಟ್ ಏನ್ ಸರಿ ಆಗ್ಬೇಕು? ಪ್ಯಾಟರ್ನ್ ಇವರಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ. ಪ್ಯಾಟರ್ನ್ ಯಾರು ಬೇಕಾದ್ರೂ ಟ್ರಾನ್ಸ್ಪರೆಂಟ್ ಆಗಿ ಮ್ಯಾನಿಪುಲೇಟ್ ಆಗ್ಲಾರ್ದಂಗೆ ಇವರು ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ಇಲ್ಲೇ ನೋಡಿದೀವಿ, ಈಗ ಕರ್ನಾಟಕ ಸ್ಟೇಟ್ ಅಲ್ಲೇ ನೋಡಿದೀವಿ, PUC ಸಂದರ್ಭ, SSLC ಸಂದರ್ಭದಲ್ಲಿ ಪೇಪರ್ ಲೀಕ್ ಆಗೋದು. ಈಗ ಇದು ದೇಶಾದ್ಯಂತ ಮಾಡುವಾಗ ಇಂಥವ್ರು ಕಾಯ್ತಿರ್ತಾರೆ, ಇಲ್ಲ ಅಂತಲ್ಲ, ಇಂಥದ್ದು ಪೇಪರ್ ಲೀಕ್ ಮಾಡಕ್ಕೆ, ಹಣ ಮಾಡಕ್ಕೆ. ನೋ ಹಂಗಲ್ಲ. ಸೊ ಇಲ್ಲಿ ಏನ್ ಕರೆಕ್ಷನ್ ಆಗಬೇಕು ಅಂತ ನಾನು ನಿಮ್ಮಿಂದ ಸಜೆಷನ್ ಕೇಳ್ತಾ ಇದ್ದೀನಿ. ಕರ್ನಾಟಕ ರಾಜ್ಯದಲ್ಲಿ ಎಂದೂ CET ಯಲ್ಲಿ ಯಾವುದೇ ಗೊಂದಲ ಆಗಿಲ್ಲ. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಕಂಡಕ್ಟೆಡ್ ಎಕ್ಸಾಮ್ ಇನ್ ದ ಕಂಟ್ರಿ. ಸುಮ್ನೆ ನೀವು ಈ ರೀತಿ ಹೇಳಕ್ ಹೋಗ್ಬೇಕು. ಎಕ್ಸಾಮ್ ಸಂದರ್ಭದಲ್ಲಿ ಈ ರೀತಿ ಗೊಂದಲಗಳಾಗುತ್ತೆ, ಕೆಲವರು ಕಾಯ್ತಾ ಇರ್ತಾರೆ ಪೇಪರ್ ಲೀಕ್ ಮಾಡಕ್ಕೆ, ಕ್ವೆಶ್ಚನ್ ಪೇಪರ್ ಲೀಕ್ ಮಾಡಕ್ಕಲ್ವಾ? ಯಾವ ಮುಖಾಂತರ ತಡಿಬೇಕು ಇದನ್ನ ಅಂತ ನಾನ್ ಕೇಳ್ತಿದ್ದೀನಿ ನಿಮ್ ಹತ್ರ. ನೀವೇನ್ ಸಜೆಷನ್ ಕೊಡ್ತೀರಾ? ಕನ್ಸರ್ನ್ ಮಿನಿಸ್ಟರ್ ಶುಡ್ ರಿಸೈನ್ ಫಸ್ಟ್ ಆಫ್ ಆಲ್. ಅಂಡ್ ಇವ್ರು ಯಾರಿಗೂ ಕೇಳಲ್ಲ, ಯಾರ ರಾಜ್ಯಗೂ ಸಲಹೆ ಕೇಳಲ್ಲ, ಯಾವ ರೀತಿ ಬೆಸ್ಟ್ ಪ್ರಾಕ್ಟೀಸಸ್ ಅಡಾಪ್ಟ್ ಮಾಡಲ್ಲ. ಏನ ತಪ್ಪಾಗಿದೆ ಅಂದ್ರೆ ಏನು ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಆಮೇಲೆ ನೀವು ಮೀಡಿಯಾದವರು ಡಿಫೆಂಡ್ ಮಾಡ್ತೀರ ಅವ್ರು ಕೇಂದ್ರ ಸರ್ಕಾರಕ್ಕೆ ಯಾವಾಗ್ಲೂ. ನೋ ಸರ್, ಎಲ್ಲಿ ತಪ್ಪಾಗಿದೆ ಅಲ್ಲಿ ನಾವು ಪ್ರಶ್ನೆ ಮಾಡೇ ಮಾಡ್ತೀವಿ ಸರ್. ನೀವು ಮೀಡಿಯಾನು ಇನ್ವಾಲ್ವ್ ಮಾಡಬೇಡಿ. ಈಗ ನೋಡಿ, ಈಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಇದು. ನೋ ನಾನು ಹೇಳಿದ್ದು ಒಂದು ಎಕ್ಸಾಮ್ ಆಗುತ್ತೆ, ಕಂಡಕ್ಟ್ ಮಾಡ್ತಾರೆ ಅಂದಾಗ, ಫಾರ್ ಎಕ್ಸಾಂಪಲ್ ಒಂದು ಪ್ರಮುಖ ಘಟ್ಟ SSLC, PUC, CET, NEET ಇಂತಲ್ಲೆಲ್ಲ ಈ ರೀತಿ ಪೇಪರ್ ಲೀಕ್ ಮಾಡಕ್ ಕೆಲವ್ರು ಕಾಯ್ತಾ ಇರ್ತಾರೆ. ಅಂತ ಅವಕಾಶ ಮಾಡ್ಕೊಡೋದು ಯಾರು? ಯಾವ್ದಾದ್ರು 1 ವರ್ಷ ಆದ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಂಟಿನ್ಯೂಸ್ 5 years ಇಂದ ಆಗ್ತಾ ಇದೆ ಈ ರೀತಿ ಗೊಂದಲ. ಯು ಆರ್ ನಾಟ್ ಹೋಲ್ಡಿಂಗ್ ಸೆಂಟ್ರಲ್ ಗವರ್ಮೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ನೀವು ಅದು ಕೇಳ್ಬೇಕು ತಾನೇ. ಅದನ್ನೇ ನಾವು ಪ್ರಶ್ನೆ ಮಾಡ್ತಿರೋದು. ಈಗ ಇದಕ್ಕೆ ಯಾರು ರೆಸ್ಪಾನ್ಸಿಬಿಲಿಟಿ? ಮಕ್ಳು ಈಗ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಓದಿದ್ದಾರೆ, ಎಷ್ಟೋ ಜನ ಸ್ಕಿಪ್ ಮಾಡಿ ನೀವ್ ಹೇಳ್ದಂಗೆ 2-3 ವರ್ಷ ಕಾದಿದ್ದಾರೆ. ಮತ್ ನಾವು ಅದೇ ಹೇಳ್ತಾ ಇದೀವಿ, ಫಸ್ಟ್ ದಟ್ ದ ಗವರ್ಮೆಂಟ್ ಆಫ್ ಇಂಡಿಯಾ, ಮೋದಿ ಗವರ್ಮೆಂಟ್ ಫಸ್ಟ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಪನಿಷ್ ಹೂ ಇಸ್ ರೆಸ್ಪಾನ್ಸಿಬಲ್, ಹೂ ಅಂಡರ್ ಹೂಸ್ ಮಿನಿಸ್ಟ್ರಿ ಇಸ್ ದಿಸ್. HRD ಬರುತ್ತೆ, ಮಿನಿಸ್ಟರ್ ರಿಸೈನ್ ಮಾಡ್ಲಿ ಫಸ್ಟ್, ಆಮೇಲೆ ಏನ್ ಮಾಡ್ಬೇಕಂತ ಸಜೆಷನ್ ಕೊಡ್ತೀವಿ ನಾವು. ಈಗ ತುಂಬಾ ಜನ ಪೋಷಕರು ಹೇಳ್ತಿರೋದು, ರಾಜಸ್ಥಾನದಲ್ಲಿ ಪೇಪರ್ ಲೀಕ್ ಆಯ್ತು, ಮತ್ತೆ ಎಲ್ಲಾ ಸ್ಟೇಟ್ ಮಕ್ಕಳಿಗೂ ಯಾಕೆ ಪನಿಷ್ಮೆಂಟ್, ಅಲ್ಲಿ ಮಾತ್ರ ಮಾಡ್ಕೊಳ್ಳಿ ಅಂತ. ನೀವೇನಂತೀರಾ? ಹೇಗೆ ಹಾಗಲ್ಲ. ಈಗ ನೀವು ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಆ ಎಂಟೈರ್ ಯಾವ ರಾಜ್ಯಕ್ಕೆ ಹೋಗಿದೆ, ಏನ್ ಹೋಗಿದೆ ನೋಡಿ. ಕೇಂದ್ರ ಸರ್ಕಾರ ಅವರು ಇದನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡ್ಬೇಕು. ಎಲ್ಲಿ ಲೀಕ್ ಆಗಿದೆ, ಏನ್ ಲೀಕ್ ಆಗಿದೆ,
ಆಮೇಲೆ ಯಾರ್ಯಾರು ಇದ್ರಲ್ಲಿ ಇನ್ವಾಲ್ವ್ ಇದ್ದಾರೆ, ಎಷ್ಟು ಜನ ಅಫೆಕ್ಟ್ ಆಗಿದೆ, ಅವರು ದೇ ಶುಡ್ ಸ್ಟಡಿ ದಿಸ್ ಅಂಡ್ ಟೇಕ್ ಅನ್ ಅಪ್ರೋಪ್ರಿಯೇಟ್ ಡಿಸಿಷನ್. ಈ ರೀತಿ ಐ ಆಮ್ ನಾಟ್ ಟೆಲಿಂಗ್ ದಟ್ ಇದು ಮಾಡ್ಲೇಬಾರ್ದು ಅಂತ ಹೇಳಕ್ಕೂ ಆಗಲ್ಲ. ಯಾಕಂದ್ರೆ ವಿ ಡೋಂಟ್ ನೋ ಎಷ್ಟು ರಾಜ್ಯದಲ್ಲಿ ಇದು ಲೀಕ್ ಆಗಿದೆ, ಯಾರ್ಯಾರಿಗೆ ಇವತ್ತಿನಲ್ಲಿ ನೋಡಿ ಎಷ್ಟು ಫಾಸ್ಟ್ ಇದೆ ಮೀಡಿಯಾ ಅಂದ್ರೆ, ಫ್ರಾಕ್ಷನ್ ಆಫ್ ದ ಸೆಕೆಂಡ್ ಇಟ್ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಎನಿವೇರ್. ಹೌದು, ನಿಮ್ಗೆ ಗೊತ್ತಿದೆಯಲ್ಲ ಎಷ್ಟು ಫಾಸ್ಟ್ ಇದೆ ಈಗ. ಹೌದು, ಈಗ ನಾವು ನೋಡ್ತಾ ಇದ್ವಿ ವಾಟ್ಸ್ಆಪ್ ಮುಖೇನಾನೇ ಈ ನೀಟ್ ಕ್ವೆಶ್ಚನ್ ಪೇಪರ್ ತುಂಬಾ ಕಡೆ ಲೀಕ್ ಆಗಿದೆ ಅಂತಾನೂ ಮಾಹಿತಿ ಇತ್ತು. ಅದಕ್ಕೆ ನೋಡಿ ದಿಸ್ ಗವರ್ಮೆಂಟ್ ನಂದು ಓನ್ಲಿ ಏನಂದ್ರೆ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಅನೇಕ ಸರಿ ಪತ್ರ ಬರ್ದಿದೀವಿ, ನಿಮ್ ಕಲೆ ಮಾಡಕ್ ಆಗೋದಿಲ್ಲ, ಇದು ಮಾಡಿದ್ರೆ ಸರಿ ಮಾಡಿ, ವಿ ಆರ್ ನಾಟ್ ಅಪೋಸ್ ಟು ದಿಸ್, ಬಟ್ ನೀವು ಮಾಡಕ್ಕಾಗಲ್ಲ ಅಂದ್ರೆ ಅಟ್ಲೀಸ್ಟ್ ಸ್ಟೇಟ್ಗಾದ್ರೂ ಕೊಡಿ, ಅದು ಮಾಡಕ್ಕಾಗಲ್ಲ ಇದು ಮಾಡಕ್ಕಾಗಲ್ಲ ಅಂತ ಹೇಳಿ. ಅದ್ರಲ್ಲಿ ಯಾರು ದೇರ್ ಆರ್ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್ and they are doing it every year. ಯಾವುದೋ ಒಂದ್ಸರಿ ಆಗಿತ್ತು ಒಂದ್ ವರ್ಷ ಅಂದ್ರೆ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ದೇ ಆರ್ ಡೂಯಿಂಗ್ ಇಟ್ ಎವ್ರಿ ಲಾಸ್ಟ್ 4 years. ಟ್ರಸ್ಟ್ ಅಥವಾ ನಂಬಿಕೆ ಅನ್ನೋದು ಎಷ್ಟು ಮಟ್ಟಿಗೆ ಉಳ್ಕೊಂಡಿದೆ ಈಗ? ಮಕ್ಕಳು ಅದೇ ಕೇಳ್ತಾ ಇದಾರೆ, ನೀಟ್ ಅಂದ್ರೆ ನೋಡಿ ಸೆಂಟ್ರಲ್ ಗವರ್ಮೆಂಟ್ ಈಗ ಯಾವ ಯುವಕರಿಗೂ ಕೂಡ ಈ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ವಿಶ್ವಾಸ ಇಲ್ಲ. ಯಾಕಂದ್ರೆ 5 ವರ್ಷದಿಂದ ಇದೇ ರೀತಿ ನಡೀತಾ ಇದೆ. ಹಾಗಾಗಿ 100% ಪೀಪಲ್ ಹ್ಯಾವ್ ಲಾಸ್ಟ್ ಫೇತ್ ಇನ್ ದಿಸ್ ಸೆಂಟ್ರಲ್ ಗವರ್ಮೆಂಟ್. ದೇ ಆರ್ ನಾಟ್ ಕಾಂಪಿಟೆಂಟ್ ಪೀಪಲ್ and they are corrupt fellows who are sitting at the helm of the affair. They are directly involved in this and government is defending them. That means to say somebody big in the government is involved in this. ಮತ್ತೆ ಈ ತರ ಅಕ್ರಮಗಳು ಆಗ್ತಿರೋದ್ರಿಂದ ಸರ್ ಬಹಳ ಸೂಕ್ಷ್ಮ ವಿಷಯ, ಗಂಭೀರವಾದಂತ ವಿಷಯ ದೇಶದ ಭವಿಷ್ಯ ದೃಷ್ಟಿಯಿಂದನೂ. ಈಗ ಯಾಕಂದ್ರೆ ನಿಜವಾಗ್ಲಿ ಪ್ರಾಮಾಣಿಕವಾಗಿ ಓದಿರುವಂತ ಮಕ್ಕಳು ಈಗ ಡಾಕ್ಟರ್ ಆಗೋಕ್ಕಿನ್ನ ಈ ತರ ಈಸಿಯಾಗಿ ಪೇಪರ್ ಸಿಕ್ಬಿಡುತ್ತೆ, ಅಂದ್ರೆ ಸರಿಯಾಗಿ ನಾಲೆಡ್ಜ್ ಇಲ್ದಿರುವಂತ ಮಕ್ಕಳು ಡಾಕ್ಟರ್ ಆಗ್ಬಿಟ್ರೆ ದೇಶದ ಕತೆ ಏನು? ಆ ದೇಶದ ಕತೆ ಏನು ಅಂತ ಅವ್ರು ಹೇಳ್ಬೇಕು ಮೋದಿ ಸಾಹೇಬ್. ನಾವೇನ್ ಅವ್ರಿಗೆ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರಲ್ಲ, ಇಂಥ ಸಂದರ್ಭದಲ್ಲಿ ಆಕ್ಷನ್ ತಗೊಳ್ತಾರ? ಸುಮ್ನೆ ಕತೆ ಹೇಳೋದು ಈಸಿ ಇದೆ, ದೊಡ್ಡ ದೊಡ್ಡ ಭಾಷಣ ಮಾಡೋದು ಈಸಿ ಇದೆ. ಇಂಥ ಸಂದರ್ಭದಲ್ಲಿ ಆಕ್ಷನ್ ತಗೊಳ್ಬೇಕು. ಯಾರು ಕನ್ಸರ್ನ್ ಮಿನಿಸ್ಟರ್ ಇದ್ದಾರೆ, he should resign and they should proper enquire and punish. It should be made an example. ಈ ರೀತಿ ಮಾಡ್ದೇನೆ ನೀವು ಸುಮ್ನೆ ವರ್ಷ ಹೆಂಗೆ ತಳ್ಕೊಂಡ್ ಬರ್ತಾ ಇದ್ದೀವಿ 4-5 ವರ್ಷದಿಂದ. ಸೆಂಟ್ರಲ್ ಗವರ್ಮೆಂಟ್ ಶುಡ್ ಬಿ ಅಶೇಮ್ಡ್ ಆಫ್ ಇಟ್ ಸೆಲ್ಫ್. ಈ ದೇಶದ ಯುವ ಜನರ ವಿರೋಧಿ ಇದು ಕೇಂದ್ರ ಸರ್ಕಾರ. ಸರ್, ಸ್ಟೂಡೆಂಟ್ಸ್ ಯಾವ ತರ ಆತ್ಮಸ್ಥೈರ್ಯ ತುಂಬ್ತೀರಾ ಸರ್? ಯಾಕಂದ್ರೆ ಮಕ್ಕಳು ಅಂತ ಇದ್ರು ಒಂದು ರಿಲ್ಯಾಕ್ಸ್ ಮೂಡಲ್ಲಿ ಇದಾರೆ, ಆಲ್ರೆಡಿ ಎಕ್ಸಾಮ್ ಬರ್ದು ಬಿಟ್ಟಿದೀವಿ, ಇಷ್ಟು ಕಷ್ಟಪಟ್ಟಿದ್ದೀವಿ, ಹಗಲು ರಾತ್ರಿ ಓದಿದೀವಿ, ಈಗ ರಿಲ್ಯಾಕ್ಸ್ ಮೂಡಲ್ಲಿ ಇದ್ವಿ, ಈಗ ಸಡನ್ ಆಗಿ ಎಕ್ಸಾಮ್ ಅಂತಿದ್ದಾರೆ, ಮತ್ತೆ ಎಷ್ಟು ಟೈಮ್ ಕೊಡ್ತಾರೋ ಗೊತ್ತಿಲ್ಲ. ಶಾರ್ಟ್ ಆಫ್ ಪೀರಿಯಡ್ ಅಲ್ಲಿ ನಾವು ಹೆಂಗ್ ಅದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳೋದು ಅಥವಾ ಮೆಮೊರೈಸ್ ಮಾಡ್ಕೊಂಡು ಬರೆಯೋದು ಎಕ್ಸಾಮ್ ಮತ್ತೆ? ಅದು ಕರೆಕ್ಟ್. ಪಾಪ ಮಕ್ಕಳಿಗೆ ನೋಡಿ, ಅವರು ಆಲ್ರೆಡಿ ಗಾನ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಒಂದು ನೀಟ್ ಎಕ್ಸಾಮ್ ಪ್ರಿಪೇರ್ ಮಾಡ್ಬೇಕು ಅಂತಂದ್ರೆ ಅದ್ ಹಿಂದೆ ಬಹಳ ಪರಿಶ್ರಮ ಇದೆ. ಇವರಿಗೆ ಕೇಂದ್ರ ಸರ್ಕಾರ ನಡೆಸೋರಿಗೆ ಅದ್ರ ಅರ್ಥನೂ ಇಲ್ಲ, ಗಂಧನೂ ಗೊತ್ತಿಲ್ಲ, ಗಾಳಿನೂ ಗೊತ್ತಿಲ್ಲ. ಹಾಗಾಗಿ ಇಡೀ ಪಾಪ ಮಕ್ಕಳು, ಅಮಾಯಕ ಮಕ್ಕಳು, ಇವ್ರಿಗೋಸ್ಕರ ಮತ್ತೊಮ್ಮೆ ಕಷ್ಟಪಡ್ಬೇಕು ಅವರು. ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್. ಯು ಸಿ, ಇಫ್ ದೇ ಆರ್ ನಾಟ್ ಏಬಲ್ ಟು ಹ್ಯಾಂಡಲ್ ಥಿಂಗ್ಸ್, ಯು ಶುಡ್ ಕ್ವಿಟ್. ನಿಮ್ ಕೈಲಿ ಆಗಲ್ಲ ಅಂದ್ರೆ ಬಿಟ್ಬಿಡ್ಬೇಕು. ಸುಮ್ನೆ ತಾವು ಮಾಡಲ್ಲ ಬೇರೆಯವ್ರಿಗೂ ಮಾಡಕ್ ಬಿಡಲ್ಲ ಅಂತಾರಲ್ಲ, ಆ ರೀತಿ ಚಳಿ ಅವ್ರು. ನೀವಂದ್ರಿ ಸರ್ ಆಯಾ ಸ್ಟೇಟ್ ಕೊಡಿ ಅಂತ, ಅದಕ್ಕೆ ಏನ್ ಉತ್ತರ ಕೊಟ್ರು ಲಾಸ್ಟ್ ಟೈಮ್ ನೀವೆಲ್ಲ ಕೇಳ್ದಂತ ಸಂದರ್ಭದಲ್ಲಿ? ಕೊಟ್ಟಿಲ್ಲ ಅವರು. ನೋಡಿ, ಅಲ್ಲಿ ಅನೇಕ ದಕ್ಷಿಣ ಭಾರತದ ರಾಜ್ಯಗಳು ಕೇಳಿತ್ತು, ಅವ್ರು ಏನು ದೇ ಆರ್ ನಾಟ್ ರಿಪ್ಲೈಯಿಂಗ್. ಇಲ್ಲ ಅದ್ ಮಾಡಕ್ ಆಗಲ್ಲ ಅಂತ ಹೇಳ್ತಾರೆ. ಅವರು ಮಾಡ್ತಾ ಇಲ್ಲ ಸರಿಗೆ, ನಮಗೂ ಸ್ಟೇಟ್ಗಳಿಗೂ ಮಾಡಕ್ ಬಿಡ್ತಾ ಇಲ್ಲ. ಸೊ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಸಿಚುವೇಶನ್. ಇದರಿಂದ ಅಮಾಯಕ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದೆ. ಎಕ್ಸಾಕ್ಟ್ಲಿ. ಮತ್ತೆ ತಪ್ಪಿತಸ್ಥರ ಮೇಲೆ ಖಂಡಿತ ಕ್ರಮ ಆಗ್ಬೇಕು ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಮಿಡಿಯೇಟ್ಲಿ ತಕ್ಷಣ ಆಗ್ಬೇಕು. ಕರೆಕ್ಟ್. ಫೈನ್, ಥ್ಯಾಂಕ್ ಯು ಶರಣ್ ಪ್ರಕಾಶ್ ಪಾಟೀಲ್ ರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ. ಈಗ ನೀಟ್ ಪರೀಕ್ಷೆ ರದ್ದಾಗಿ ವಿದ್ಯಾರ್ಥಿಗಳು ದೇಶದಾದ್ಯಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೆಸೇಜ್ ಮೂಲಕ ಪ್ರಶ್ನೆ ಪತ್ರಿಕೆಯನ್ನ ಲೀಕ್ ಮಾಡಲಾಗಿತ್ತು. ಈಗೆಲ್ಲ ಸೋಷಿಯಲ್ ಮೀಡಿಯಾ ಯುಗ, ಖಾಸಗಿ ಗ್ರೂಪ್ಗಳ ಮೂಲಕ ಅದನ್ನ ಕ್ವೆಶ್ಚನ್ ಪೇಪರ್ ಅನ್ನ ಕಳಿಸಿದ್ದಾರೆ, ಸೆಂಡ್ ಮಾಡಿದ್ದಾರೆ. ಪರೀಕ್ಷೆಗೂ ಮೊದಲೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದೆ ಅಂತೇಳಿ ಮಾಹಿತಿ ಇತ್ತು. ಮತ್ತೆ ಕಳೆದ 3-4 ದಿವಸಗಳಿಂದ ಈ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳಾಗಿತ್ತು. ಹಲವರಿಗೆ ಈ ಕ್ವೆಶ್ಚನ್ ಪೇಪರ್, ನೀಟ್ನ ಕ್ವೆಶ್ಚನ್ ಪೇಪರ್ ಆಲ್ರೆಡಿ ಸಿಕ್ಕಿತ್ತು ಎಕ್ಸಾಮ್ಗೂ ಮುಂಚೆನೆ. ಕೇವಲ ರಾಜಸ್ಥಾನ ಮಾತ್ರ ಅಲ್ಲ, ವಿವಿಧ ರಾಜ್ಯಗಳಲ್ಲೂ ಕೂಡ ಪೇಪರ್ ಸಿಕ್ಕಿತ್ತು. ಅಂದ್ರೆ ಕ್ವೆಶ್ಚನ್ ಪೇಪರ್ ಲೀಕ್ ಆಗಿತ್ತು. ರಾಜಸ್ಥಾನ ಪೊಲೀಸರಿಂದ ವಿಶೇಷ ರೀತಿಯಲ್ಲಿ ತಂಡಗಳನ್ನು ರಚನೆ ಮಾಡಿ ಈಗ ತನಿಖೆಯನ್ನ ಮಾಡಲಾಗ್ತಿದೆ. ಕೇರಳದಿಂದ ರಾಜಸ್ಥಾನಕ್ಕೆ ಪ್ರಶ್ನೆ ಪತ್ರಿಕೆ ರವಾನೆ ಆಗಿತ್ತು, ಕೇರಳದಲ್ಲಿದ್ದ ವಿದ್ಯಾರ್ಥಿಯಿಂದ ರವಾನೆ ಆಗಿತ್ತು ಅಂತ ಹೇಳಿ ಮಾಹಿತಿ ಇದೆ. ರಾಜಸ್ಥಾನದಲ್ಲಿರುವಂತಹ ವಿದ್ಯಾರ್ಥಿಗೆ ಇದನ್ನ ರವಾನೆ ಮಾಡಲಾಗಿತ್ತಂತೆ.
ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅದು ವಾಟ್ಸಪ್ ಗ್ರೂಪ್ಗಳ ಮುಖೇನ ಶೇರ್ ಮಾಡ್ಕೊಂಡಿದ್ದಾರೆ. ರಾಜಸ್ಥಾನ ಮೂಲದ ವಿದ್ಯಾರ್ಥಿ 300 ಪ್ರಶ್ನೆಗಳಿರುವಂತ ಕ್ವೆಶ್ಚನ್ ಬ್ಯಾಂಕ್ ಅಲ್ಲಿ ಲೀಕ್ ಆಗಿದೆ. 180ರಲ್ಲಿ 150 ಪ್ರಶ್ನೆಗಳು ಅದರಲ್ಲಿ ಮ್ಯಾಚ್ ಆಗಿದ್ವು. ಅಂದ್ರೆ ಏನ್ ಲೀಕ್ ಆಗಿತ್ತು ಕ್ವೆಶ್ಚನ್ ಪೇಪರ್, ಅದು ಎಕ್ಸಾಕ್ಟ್ ಆಗಿ ಎಕ್ಸಾಮ್ನಲ್ಲೂ ಕೂಡ ಬಂದಿತ್ತು. ಮೂಲ ಪ್ರಶ್ನೆ ಪತ್ರಿಕೆ ಜೊತೆ ಅದನ್ನು ಹೋಲಿಕೆ ಮಾಡಿ ನೋಡಿದಾಗ ಸುಮಾರಷ್ಟು ಪ್ರಶ್ನೆಗಳು ಎಕ್ಸಾಕ್ಟ್ ಆಗಿ ಮ್ಯಾಚ್ ಆಗಿತ್ತು. 180ರಲ್ಲಿ 150 ಪ್ರಶ್ನೆಗಳು ಮ್ಯಾಚ್ ಆಗಿತ್ತು. ವಾಟ್ಸ್ಆಪ್ ಗ್ರೂಪ್ ಮೂಲಕ ಅದನ್ನ ರವಾನೆ ಮಾಡಿಕೊಂಡಿದ್ರು. ಕೇರಳದಿಂದ ರಾಜಸ್ಥಾನಕ್ಕೆ ಅಲ್ಲಿನ ವಿದ್ಯಾರ್ಥಿಗೆ ರವಾನೆ ಆಗಿತ್ತು, ಅಲ್ಲಿಂದ ಅದು ಸೋರಿಕೆ ಆಗಿದೆ. ಇನ್ನು ಪೋಷಕರು ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಇದಕ್ಕೆ ನೋಡೋಣ. ಕೊಟ್ಟರೆ ಚೆನ್ನಾಗಿರ್ತದೆ. ಈಗ ನಮ್ಮಲ್ಲಿ PUC ನಲ್ಲಿ ಮಾಡ್ತಾರಲ್ಲ ಆ ಥರ, ಯಾಕೆಂದ್ರೆ ಇಲ್ಲಿ ಮಕ್ಕಳದೇನು ತಪ್ಪಿಲ್ಲ ಅಲ್ವಾ. ಈಗ ಸಮಸ್ಯೆ ಆಗಿರೋದು ಗುಜರಾತಲ್ಲಿ ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕು ಅಂದಂಗಾಯ್ತು. ಸಮಸ್ಯೆ ಆಗಿರೋದು ಗುಜರಾತಲ್ಲಿ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇರೋದು ನಾವು, ಅದು ಸೊಲ್ಯೂಷನ್ ನೀವು ಕರ್ನಾಟಕದಲ್ಲಿ ಹುಡುಕ್ತಾ ಇದ್ದೀರಿ. ಸೊ ನೀವೇನು ಹೇಳಕ್ ಇಷ್ಟಪಡ್ತೀರಾ? ಹೆಂಗೆ ರೆಡಿ ಆಗ್ತೀರಾ ಮತ್ತೆ ಎಕ್ಸಾಮ್ ಅಂದ್ರೆ? ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ, ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ ಎಕ್ಸಾಮ್ ರೆಡಿ ಆಗಿದ್ರಿ? ಲೈಕ್ ಆಲ್ಮೋಸ್ಟ್ 600 ಡೇಸ್ ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600, ಸೊ ಗೊತ್ತಿಲ್ಲ. ಓಕೆ, ಸೊ ನೀವೇನಕ್ಕೆ ಹೇಳಕ್ ಇಷ್ಟಪಡ್ತೀರಿ? ಇವಾಗ ಅದೇ ಇಷ್ಟು ಇವ್ರು ಹೇಳ್ದಂಗೆ ಫುಲ್ ಇದು ಮಾಡಿರ್ತಾರೆ ವಿದ್ಯಾರ್ಥಿಗಳು ಓದ್ಕೊಂಡು. ಇವಾಗ ಸಡನ್ ಆಗಿ ಮತ್ತೆ ಎಕ್ಸಾಮ್ ಬರೀಬೇಕು ಅಂತ ಆ ಮೈಂಡ್ ಸೆಟ್ ಮತ್ತೆ ಇರಲ್ಲ, ಮತ್ತೆ ರಿಪೀಟ್ ಮಾಡೋಕ್ಕಂತ. ಸೊ ಕಂಪೇರ್ಡ್ ಟು ಮುಂಚೆ ರ್ಯಾಂಕ್ ಜಾಸ್ತಿ ಬರುತ್ತೆ ಅಂದ್ಕೊಂಡಿದ್ರೆ ಇವಾಗ ಅಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ ಮತ್ತೆ ಈ ಎಕ್ಸಾಮಲ್ಲಿ. ಸೊ ಕಷ್ಟ ಆಗುತ್ತೆ. ಓಕೆ, ಆ ಮೈಂಡ್ ಸೆಟ್ ಬರ್ತೀರಾ, ವಾಪಸ್ ಓದಬೇಕು ಅನ್ನೋ ಮೈಂಡ್ ಸೆಟ್ ಟ್ರೈ ಮಾಡಲೇಬೇಕು. ಇವಾಗ ಬೇರೆ ಆಪ್ಷನ್ ಇಲ್ಲ, ಅದೇ ಟ್ರೈ ಮಾಡಬೇಕು. ಓಕೆ, ಸೊ ಇದಿಷ್ಟು ವಿದ್ಯಾರ್ಥಿಗಳು ಮತ್ತೆ ಟೀಚರ್ ಹೇಳ್ತಾ ಇರುವಂತಹ ಮಾತು. ಒಟ್ಟಾರೆಯಾಗಿ ಎಕ್ಸಾಮ್ ರದ್ದಾಗಿದೆ, ಬಟ್ ಪ್ರಾಮಾಣಿಕವಾಗಿ ಎಕ್ಸಾಮ್ ಅನ್ನ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ಇದು ನಿಜಕ್ಕೂ ಕೂಡ ಶಾಕಿಂಗ್ ವಿಚಾರ. NTA ಮುಂದಾದ್ರೂ ಈ ರೀತಿಯಾದಂತಹ ವಿವಾದಗಳಿಗೆ ಕೊನೆ ಎಳೆಯುವಂತಹ ಕೆಲಸವನ್ನ ಮಾಡಬೇಕು ಅನ್ನೋದೇ ನಮ್ಮ ಆಗ್ರಹ. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಮೊನ್ನೆ 3ನೇ ತಾರೀಕು ಎಕ್ಸಾಮ್ ಬರೆದಿದ್ರು, ನೀಟ್ ಪರೀಕ್ಷೆನ ವಿದ್ಯಾರ್ಥಿಗಳು ಬರೆದಿದ್ರು. ಆದರೆ ಪರೀಕ್ಷೆಯಲ್ಲಿ ಪೇಪರ್ ಲೀಕ್ ಆದಂತ ಆರೋಪ ಕೇಳಿಬಂದಂತ ಹಿನ್ನೆಲೆಯಲ್ಲಿ ಅದನ್ನ ರದ್ದು ಮಾಡಲಾಗಿದೆ, ಮತ್ತೆ ಮರು ಪರೀಕ್ಷೆನ ನಡೆಸಲಾಗುತ್ತೆ, ದಿನಾಂಕವನ್ನ ನಿಗದಿ ಮಾಡಲಾಗುತ್ತೆ ಅಂತ ಹೇಳಿ ಈಗ ಆದೇಶ ಬರ್ತಾ ಇದ್ದಂಗೆನೆ ವಿದ್ಯಾರ್ಥಿಗಳು ಒಂದ್ ಕಡೆ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ತಾನೇ ಎಕ್ಸಾಮ್ ಮುಗೀತು, ನಾವು ರಿಲ್ಯಾಕ್ಸ್ ಸ್ಟೇಟಸ್ ನಲ್ಲಿ ಇದ್ವಿ, ಈಗ ನೋಡಿದ್ರೆ ಮತ್ತೆ ಎಕ್ಸಾಮ್ ಬರಿಬೇಕು, ಇದು ಅಕ್ರಮ, ಇದು ನಮ್ ತಪ್ಪಲ್ವಲ್ಲ, ಯಾರೋ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ, ಪ್ರಾಮಾಣಿಕವಾಗಿ ಓದ್ದವರಿಗೆ ವರ್ಷಗಟ್ಟಲೆ ಓದ್ದವರಿಗೆ ಯಾಕೆ ಶಿಕ್ಷೆ ಕೊಡ್ತಿದ್ದೀರಾ ಅಂತ ಹೇಳಿ ಈಗ ದೇಶವ್ಯಾಪಿ ವಿದ್ಯಾರ್ಥಿಗಳಿಂದ ಪೋಷಕರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನೊಂದ್ ಕಡೆ CBI ತನಿಖೆಗೂ ಕೂಡ ಈಗ ಆದೇಶವನ್ನು ನೀಡಲಾಗಿದೆ. ಶೀಘ್ರದಲ್ಲೇ ಮರು ದಿನಾಂಕವನ್ನ ನಿಗದಿಪಡಿಸಲಾಗುತ್ತೆ. 3ನೇ ತಾರೀಕು ನಡೆದಂತ ನೀಟ್ ಪರೀಕ್ಷೆಯನ್ನ ರದ್ದುಗೊಳಿಸಲಾಗಿದೆ. ಇನ್ನೊಂದ್ ಕಡೆ ಈ ನೀಟ್ ಪರೀಕ್ಷೆಯಲ್ಲಿ ಪ್ರತಿ ಬಾರಿನೂ ಒಂದಲ್ಲ ಒಂದು ಗೊಂದಲ ಅಂತೂ ಉಂಟಾಗುತ್ತೆ. ಅಂದ್ರೆ ಏಕರೂಪದಲ್ಲಿ ದೇಶದಾದ್ಯಂತ ಎಕ್ಸಾಮ್ ನಡೆಸಬೇಕು ಅಂತ ಗುರಿಯನ್ನ ಹೊಂದಿ ನೀಟ್ ಪರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಗೊಂದಲಗಳಿಂದಾಗಿ ಎಷ್ಟು ಮಟ್ಟಿಗೆ ಇದ್ರ ಮೇಲೆ ಭರವಸೆ ಇಡಬೇಕು ಅನ್ನೋ ಪ್ರಶ್ನೆ ಕೂಡ ಉದ್ಭವವಾಗಿದೆ. ಈಗ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಯಲ್ಲಿ ಚೆಲ್ಲಾಟ ಆಡಿದ್ಯಾರು ಹಂಗಾದ್ರೆ? ನೀಟ್ ಮರುಪರೀಕ್ಷೆ ವಿಚಾರ, ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮರುಪರೀಕ್ಷೆಯನ್ನ ಮಾಡೋದಾಗಿ NTA ಹೇಳಿದೆ. ಮರುಪರೀಕ್ಷೆ ತಕ್ಷಣಕ್ಕೆ ಆಗಬೇಕು, ಎಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತೇಳಿ ಅಶ್ವಥ್ ನಾರಾಯಣ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಮತ್ತೆ ಆತಂಕದಲ್ಲಿದ್ದಾರೆ, ಮತ್ತೆ ಓದಬೇಕಲ್ಲ ಎಕ್ಸಾಮ್ಗೆ. ಈಗ ಸಡನ್ ಆಗಿ ಡೇಟ್ ಕೊಟ್ಬಿಡ್ತಾರೆ, ಸೊ ಅಷ್ಟರೊಳಗೆ ನಾವು ವರ್ಷಗಟ್ಟಲೆ ಓದಿದ್ದನ್ನ ರಿವೈಸ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ಆತಂಕದಲ್ಲಿದ್ರೆ ಸಹಕಾರ ಕೊಡಿ ಅಂತೇಳಿ ಅಶ್ವಥ್ ನಾರಾಯಣ್ ಮನವಿ ಮಾಡಿದ್ದಾರೆ. ಪೇಪರ್ ಲೀಕ್ ಆಗಿದೆ ಅನ್ನುವಂಥದ್ದು ಕೆಲವು ಭಾಗದಲ್ಲಿ, ಕೆಲವು ಪ್ರದೇಶದಲ್ಲಿ ಆಗಿರುವಂಥದ್ದ ಒಂದು ವರದಿಯ ಹಿನ್ನೆಲೆಯಲ್ಲಿ ಈಗಾಗಿರುವಂಥ ಪರೀಕ್ಷೆಯನ್ನು ಕ್ಯಾನ್ಸಲ್ ಮಾಡಿ, ವಜಾ ಮಾಡಿ, ಮರು ಪರೀಕ್ಷೆಯನ್ನು ಮಾಡಲಿಕ್ಕೆ ಇವತ್ತೇನು NTA ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನಿರ್ಧಾರವನ್ನು ತಗೊಂಡಿದ್ದಾರೆ. ಇದು ಒಳ್ಳೆ ನಿರ್ಧಾರ, ಯಾಕೆಂದರೆ ಮೆರಿಟ್ನಲ್ಲಿ ಕೆಲವೊಂದು ಕಡೆ ಕಾಂಪ್ರಮೈಸ್ ಆಗಬಾರ್ದು. ಅದನ್ನು ರೀಶೆಡ್ಯೂಲ್ ಮಾಡಿ ಎಕ್ಸಾಮ್ ಮಾಡ್ತಿರೋಂಥದ್ದನ್ನ ತಕ್ಷಣ ಮಾಡಿ, ಸಮಯ ವ್ಯರ್ಥವಾಗದಂಗೆ ತಕ್ಷಣ ಮಾಡಿಕೊಟ್ಟು, ಮತ್ತು ಯಾರು ಈ ಲೀಕನ್ನು ಮಾಡಲಿಕ್ಕೆ ಕಾರಣಕರ್ತಿದ್ದಾರೆ ಅವ್ರ ವಿರುದ್ಧವಾಗಿ CBI ತನಿಖೆಯನ್ನು ಆಜ್ಞೆ ಮಾಡಿದ್ದಾರೆ. ಆ ತನಿಖೆಯಾಗಿ ಅವರ ಸಂಬಂಧಪಟ್ಟ ವ್ಯಕ್ತಿಗಳನ್ನು ಬಂಧಿಸುವಂಥದ್ದು, ಕ್ರಮ ವಹಿಸುವಂಥದ್ದನ್ನು ಮಾಡಿ ಈ ಪಾರದರ್ಶಕತೆ NTA ಏಜೆನ್ಸಿ ಕಂಡಕ್ಟ್ ಮಾಡ್ತಿರೋಂಥ ನೀಟ್ ಎಕ್ಸಾಮಿನ ಪಾರದರ್ಶಕತೆ, ಅಕೌಂಟಬಿಲಿಟಿ ಮತ್ತು ಮೆರಿಟು ಯಾವತ್ತೂ ಏನು ಕಾಂಪ್ರಮೈಸ್ ಆಗದೇನೆ
ವಿದ್ಯಾರ್ಥಿಗಳಿಗೆ ಅನನುಕೂಲತೆ ಆಗಿದೆ. ಯಾಕೆಂದರೆ ಮತ್ತೊಮ್ಮೆ ಪರೀಕ್ಷೆ ಬರೆಯುವಂಥದ್ದು, ತಡ ಆಗುವಂಥದ್ದು, ವಿಳಂಬ ಆಗುವಂಥದ್ದು ಇವೆಲ್ಲ ಸಮಸ್ಯೆಗಳು ಉದ್ಭವ. ಇದೇ ವಿಚಾರವಾಗಿ ವಿದ್ಯಾರ್ಥಿಗಳು ಮತ್ತೆ ಪೋಷಕರು ಏನು ಹೇಳ್ತಾರೆ ಈ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಮತ್ತೆ ಪೋಷಕರನ್ನ ವಿದ್ಯಾರ್ಥಿಗಳನ್ನ ಮಾತಾಡ್ಸೋಕೆ ರೆಡಿ ಆಗಿದ್ದಾರೆ, ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಪ್ರಗತಿ ಶೆಟ್ಟಿ. ಒನ್ಸ್ ಅಗೇನ್ ಪ್ರಗತಿ, ಈಗ ಸಹಕರಿಸಿ ಅಂತ ವಿದ್ಯಾರ್ಥಿಗಳಿಗೆ ಎಲ್ಲರೂ ಮನವಿ ಮಾಡ್ತಿದ್ದಾರೆ. ಸಹಕಾರ ಕೊಡೋದು ದೊಡ್ಡ ವಿಷಯ ಅಲ್ಲ, ಮತ್ತೊಮ್ಮೆ ಓದೋದು ಕಷ್ಟಪಡೋದು ಈಗ ದೊಡ್ಡ ವಿಷಯ. ಬಹಳ ಗಂಭೀರವಾಗಿ ಎಕ್ಸಾಮ್ ಕಂಡಕ್ಟ್ ಮಾಡಬೇಕಾಗಿತ್ತು, ಆದರೆ ಯಾರೋ ಮಾಡಿದ ತಪ್ಪಿಗೆ ಮತ್ಯಾರಿಗೋ ಶಿಕ್ಷೆ ಅನ್ನೋ ರೀತಿಯಲ್ಲಿ ಲಕ್ಷಾಂತರ ಮಕ್ಕಳಿಗೆ ಮತ್ತೆ ಎಕ್ಸಾಮ್ ಬರೀಬೇಕು. ಹಾಗಾಗಿ ವಿದ್ಯಾರ್ಥಿಗಳ ಮಾತೇನು, ಯಾವ ತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ? ಶರ್ಮಿತಾ, ಈ ಎಡವಟ್ಟಾಗಿರೋದು ಇದೇ ಮೊದಲಲ್ಲ, ಈ ಹಿಂದೆ ಕೂಡ ಆಗಿತ್ತು. 2024ರಲ್ಲೂ ಆಗಿತ್ತು. ಪದೇ ಪದೇ ಮಿಸ್ಟೇಕ್ ರಿಪೀಟ್ ಆಗ್ತಾ ಇದೆ ಅಂದ್ರೆ ಇದು ಖಂಡಿತ NTA ಎಡವಟ್ ಅಂತಾನೆ ಆಕ್ರೋಶ ಹೊರ ಹಾಕ್ತಿದ್ದಾರೆ. ವಿದ್ಯಾರ್ಥಿಗಳನ್ನ ಮಾತಾಡಿಸ್ತಾ ಹೋಗ್ತೀನಿ. ಸೊ ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆಗಿದೆ, ಸೊ ನಿಮಗೂ ಕೂಡ ಇನ್ಫಾರ್ಮೇಶನ್ ಬಂದಿದೆ. ಎಷ್ಟು ಬೇಜಾರಾಗ್ತಿದೆ, ಏನ್ ಹೇಳ್ತೀರಾ? ತುಂಬ ಬೇಜಾರಾಗುತ್ತೆ. ಇಷ್ಟು ವರ್ಷ ಕಷ್ಟಪಟ್ಟು ಓದಿದ್ರು ಈ ಥರ ಒಂದ್ಸತಿ ಎಕ್ಸಾಮ್ ಬರೆದ್ಮೇಲೂ ತಿರ್ಗಾ ಏನೋ ಯಾರೋ ಮಾಡಿದ ತಪ್ಪಿಗೆ ನಾವು ತಿರ್ಗಾ ಬರೀಬೇಕಂದ್ರೆ ತುಂಬ ಬೇಜಾರಾಗುತ್ತೆ. ಇಷ್ಟು ವರ್ಷ ಫಸ್ಟ್ PUC ಇಂದನೇ 2 ವರ್ಷ ಕಷ್ಟಪಟ್ಟು ಶ್ರಮಪಟ್ಟು ಓದ್ಮೇಲೂ ಹಿಂಗೆ ತಿರ್ಗಾ ಬರೆದ ಮೇಲೆ ತಿರ್ಗಾ ಬರೀಬೇಕು ಅಂದರೆ ಕಷ್ಟ ಆಗುತ್ತೆ ಮ್ಯಾಮ್. ಇವಾಗ ನೀವು ತುಂಬಾ ಓದಿರ್ತೀರಾ, ಹೇಗೆ ರೆಡಿ ಆಗಿರ್ತೀರಾ ಎಕ್ಸಾಮ್ ಮುಂಚೆ? ಯಾವ್ಯಾವ ಅಂದ್ರೆ ಎಷ್ಟು ಹೊತ್ತು ಓದೋದಕ್ಕೆ ಸ್ಪೆಂಡ್ ಮಾಡಿರ್ತೀರಾ? ಮ್ಯಾಮ್ ದಿನಕ್ಕೆ ಅಟ್ಲೀಸ್ಟ್ 12 hours ತನಕ ಓದಿರ್ತೀವಿ. ಯಾಕಂದರೆ ಕೋಚಿಂಗ್ಸು ಬೆಳಗ್ಗೆ 6 to ಸಂಜೆ 6 ತನಕ ಇರುತ್ತೆ ನಮಗೆ. ಇಲ್ಲಿ ರಾತ್ರಿ ತನಕ ಮಿಡ್ ನೈಟ್ ಸ್ಟಡೀಸ್ ಎಲ್ಲ ಮಾಡಲೇಬೇಕು ನಾವು. ಯಾಕಂದರೆ ನೆಗೆಟಿವ್ ಮಾರ್ಕಿಂಗು ಇರುತ್ತೆ, ತುಂಬ ಕಷ್ಟ ಆಗುತ್ತೆ. ಸೊ ಇವಾಗ ಅಷ್ಟು ಒಂದು ಟಾಪ್ ಕಾಲೇಜಲ್ಲಿ ನಮಗೆ ಸಿಗುತ್ತೆ ಅಂತ ಡಿಸೈಡ್ ಆದಮೇಲೆ ತಿರ್ಗಾ ಕ್ಯಾನ್ಸಲ್ ಆಗಿ ತಿರ್ಗಾ ಬರೀಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಓಕೆ, ಸೊ ಇವಾಗ ಎಕ್ಸಾಮ್ ಮತ್ತೆ ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಅಲ್ಲಿ ಇದ್ರಿ May 3 ಆದ್ಮೇಲೆ, ಈಗ ಮತ್ತೆ ರೆಡಿ ಆಗಬೇಕು. ಹೆಂಗೆ ನಿಮ್ಮನ್ನು ನೀವು ಮತ್ತೆ ಪ್ರಿಪೇರ್ ಮಾಡ್ಕೊಂತೀರಿ? ನಮ್ಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ JEE CET ಎಲ್ಲನೂ ಆಗಿದೆ. ಇವಾಗ ನಾವು ಒಬ್ಬರಿಗೆ ತಿರ್ಗಾನೇ ಬರೀಬೇಕು ಅಂದರೆ ನಾವು ಒಬ್ಬರು ಕುತ್ಕೊಂಡು ಓದಬೇಕು. ಫ್ರೀ ಮೋಡಲ್ಲಿ ಇರ್ತೀವಿ ನಾವು ಎಕ್ಸಾಮ್ ಆದಮೇಲೆ. ಈಗ ತಿರ್ಗಾ ರೆಡಿ ಆಗಬೇಕು, ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಈಗ NTA ಹೇಳ್ತಾ ಇದೆ ಫೀಸ್ ವಾಪಸ್ ನೀವು ಕಟ್ಟಿದ್ದೀರಾ ಅದನ್ನು ವಾಪಸ್ ಹಾಕ್ತೀವಿ, ದಯವಿಟ್ಟು ಸಹಕರಿಸಿ. ಪೊಲಿಟಿಕಲ್ ಲೀಡರ್ ಇಂದ ಹಿಡಿದು NTA ಎಲ್ಲ ಕೂಡ ಅದನ್ನೇ ಹೇಳ್ತಿರೋದು. ಸೊ ನಿಮ್ಮ ಕಮೆಂಟ್ ಏನು ಸ್ಟೂಡೆಂಟ್ ಆಗಿದೆ? ಮ್ಯಾಮ್ ದುಡ್ಡು ಕೊಟ್ಟರು ನಾವು ಎಷ್ಟೇ ದುಡ್ಡು ಕೊಟ್ಟರು ನಾವು ಪೇಮೆಂಟ್ ಶೀಟ್ ಅಂದು ತೊಗೊಳಕ್ಕಾಗಲ್ಲ, ಬರದೇ ತೊಗೊಬೇಕು. ಸೊ ಕಷ್ಟ ಆಗುತ್ತೆ ಅಲ್ವಾ ಮ್ಯಾಮ್. ಅವ್ರು ದುಡ್ಡು ಕೊಟ್ಟರು ನಾವು ಕಷ್ಟಪಟ್ಟು ಓದ ಮೇಲೆ ಸಿಗೋದು. ಯಾಕಂದರೆ ಇವಾಗ ಮಿನಿಮಮ್ 10 to 15 days ಟೈಮ್ ಕೊಡ್ತಾರೆ ಅಷ್ಟೇ, ಜಾಸ್ತಿ ಟೈಮು ಕೊಡೋಕ್ಕಾಗಲ್ಲ. ಸೊ ಅಷ್ಟು ಟೈಮಲ್ಲಿ ಪ್ರಿಪೇರ್ ಆಗೋದು ತಿರ್ಗಾ ಕಷ್ಟ ಆಗುತ್ತೆ. 2 ವರ್ಷ ಓದಿರೋದಿಲ್ಲಿ ಇವಾಗ ಶಾರ್ಟ್ ಟೈಮಲ್ಲಿ ರೆಡಿ ಆಗಿ ಮತ್ತೆ ಅದೇ ರ್ಯಾಂಕ್ ತಗೋಬೇಕು ಅಂದ್ರೆ ತುಂಬ ಕಷ್ಟ ಆಗುತ್ತೆ. ಸರ್ ಏನು ಹೇಳ್ತೀರಾ ಪೋಷಕರಾಗಿ ನೀವು? ನೀಟ್ ಎಕ್ಸಾಮ್ ಅದೇ ದಿಢೀರ್ ಅಂತ ಕ್ಯಾನ್ಸಲ್ ಮಾಡಿದ್ರೆ ಸ್ಟೂಡೆಂಟ್ ತುಂಬ ಪ್ರಾಬ್ಲಮ್ ಆಗುತ್ತೆ. ಮನಿ, ಎನರ್ಜಿ, ಎಫರ್ಟು ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಆಮೇಲೆ ತಿರ್ಗಾ ಅವರು ಪ್ರಿಪೇರ್ ಮಾಡಬೇಕಾಗತ್ತೆ. ಈಗ ತುಂಬ ಹುಡುಗರು ತುಂಬ ಎಫರ್ಟ್ ಆಗಿರ್ತಾರೆ, ರಾತ್ರಿಯಾಗಲೂ ಕಷ್ಟಪಟ್ಟು ಓದಿರ್ತಾರೆ. ಅದು ಈ ದಿಢೀರ್ನೇ ಕ್ಯಾನ್ಸಲ್ ಮಾಡಿದ್ ಏನೂ ಇಲ್ಲ ಅಂತ ಹೇಳಿದ್ರೆ ಅವರಿಗೂ ಒಂದ್ಸಲ ಇದು ಮೈಂಡ್ ನೆಗೆಟಿವ್ ಫೀಲ್ ಆಗುತ್ತೆ ಅಲ್ವಾ? ಸೊ ಇದಿಷ್ಟು ಇಲ್ಲಿರುವಂತಹ ಪೋಷಕರು ವಿದ್ಯಾರ್ಥಿಗಳು ಹೇಳ್ತಾ ಇರುವಂತಹ ಮಾತು. ದಿಢೀರಂತ ಎಕ್ಸಾಮ್ ಕ್ಯಾನ್ಸಲ್ ಆಗಿರೋದು ಯಾರದ್ದೋ ನಿರ್ಲಕ್ಷ್ಯಕ್ಕೆ ನಾವು ಎಕ್ಸಾಮ್ ಬರಬೇಕಲ್ಲ ಅಂತ ಆಕ್ರೋಶ, ಅಸಹಾಯಕತೆ ವ್ಯಕ್ತ ಆಗ್ತಾ ಇರುವಂತದ್ದು. ಶರ್ಮಿತಾ, ಥ್ಯಾಂಕ್ ಯು ಪ್ರಗತಿ, ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.